ಮತ್ತೊಂದು ಕಡೆ ಏನು ಹೇಳಬೇಕು ಅಂತ ನನಗೆ ತೋಚ್ತಾ ಇಲ್ಲ. ವಿನಯ್ ಕುಲಕರ್ಣಿ ಶಿಕ್ಷೆಯ ಬಗ್ಗೆ ಬಿಎಸ್ವೈ ಅವರು ಆಡಿರುವಂತಹ ಮಾತಿದು. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋವು ಭರಿಸುವಂತಹ ಶಕ್ತಿಯನ್ನ ದೇವರು ಆ ಕುಟುಂಬಕ್ಕೆ ನೀಡ್ಲಿ ಅಂತ ಹೇಳಿದ್ದಾರೆ ಬಿಎಸ್ವೈ. ಈ ರೀತಿಯಾದಂತಹ ಘಟನೆ ಆಗಬಾರ್ದಾಗಿತ್ತು, ಅಂದ್ರೆ ಯೋಗೇಶ್ ಗೌಡ ಕೊಲೆ ಆಗಬಾರ್ದಾಗಿತ್ತು, ಆಗಿದೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಈ ಕೇಸನ್ನ ಸಿಬಿಐಗೆ ಕೊಟ್ಟಿದ್ದು ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾದಂತಹ ನಂತರದಲ್ಲಿ 2019ರಲ್ಲಿ. ಆದರೆ ಈ ಥರ ಘಟನೆಗಳಾಗಿದೆ. ಅದಕ್ಕೆ ನಾನೇನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಈ ನೋವನ್ನು ಸಹಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿಕ್ಕೆ ಮಾತನ್ನು ಕೇಳಬಹುದು. ಈ ಥರ ಘಟನೆಗಳು ಆಗಬಾರ್ದಾಗಿತ್ತು. ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನು ಹೇಳಬೇಕು ಹೇಳಿದ್ದೆ. ಇವತ್ತು ನಾನೇನು ಹೇಳಿದ್ದೆ ಅದೇ ಸತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಸೊ ಈ ಥರ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. ಸರ್, ಕೊನೆ ಪ್ರಶ್ನೆ ಅಂದ್ರೆ ನಿಮ್ಮ ಪುತ್ರನ ಹೆಸರು ಉಲ್ಲೇಖ ಆಗಿರೋದ್ರಿಂದ ಸರ್ ಮುಸ್ಲಿಂ ಮುಖಂಡರು ಒಂದು ನೆನ್ನೆ ಪ್ರೆಸ್ ಮೀಟ್ ಅನ್ನು ಮಾಡಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸರ್. ರಾಘವೇಂದ್ರ ಅವರನ್ನ ಬಿಎಸ್ ಯಡಿಯೂರಪ್ಪ ಅವರ ಪ್ರತಿಕ್ರಿಯೆ. ಈ ಕೇಸ್ ಸಿಬಿಐಗೆ ಹೋಗೋದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಬಿಎಸ್ ಯಡಿಯೂರಪ್ಪ ಅವರು. ಯಾಕಂದ್ರೆ ಈ ಕೃತ್ಯ ನಡೆದಂತಹ ಟೈಮ್ನಲ್ಲೇ ಬಿಜೆಪಿ ಬಹಳ ಬಲವಾದ ಆರೋಪವನ್ನ ಮಾಡಿತ್ತು. ಇದರ ಹಿಂದೆ ರಾಜಕೀಯ ವೈಷಮ್ಯ ಇದೆ. ರಾಜಕೀಯ ವೈಷಮ್ಯದ ಕಾರಣಕ್ಕಾಗಿ ಆ ಭಾಗದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದ್ದಂತಹ ಯುವ ನಾಯಕ ಯೋಗೇಶ್ ಗೌಡನನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಆರೋಪಿಸಿತ್ತು. ಆದ್ರೆ ಆಗ ತನಿಖೆ ಮಾಡಿದಂತಹ ಪೊಲೀಸರು ಇದು ಜಮೀನು ವ್ಯಾಜ್ಯ ಅಂತ ಹೇಳಿದ್ರು. ಯಾರ್ಯಾರನ್ನೋ ಬೇರೆಯವರನ್ನ ಸರೆಂಡರ್ ಮಾಡಿಸುವಂತಹ ಕೆಲಸ ಆಗಿತ್ತು. ಆದ್ರೆ ಯಡಿಯೂರಪ್ಪ ಅವರು ಆಗ್ಲೇ ಒಂದು ವಾಗ್ದಾನವನ್ನ ಕೊಟ್ಟಿದ್ರು. ಈ ಕೇಸ್ನ ಕೊನೆಯ ತನಕ ಈ ಕೇಸ್ನ ಪರವಾಗಿ ಅಥವಾ ಈ ಕುಟುಂಬದ ಪರವಾಗಿ ನಾನು ನಿಲ್ತೀನಿ, ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡ್ತೀನಿ, ಯಾರು ತಪ್ಪಿತಸ್ಥರಿದ್ದಾರೋ ಅವ್ರು ಜೈಲಿಗೆ ಹೋಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಹಲವು ಬಹಿರಂಗ ವೇದಿಕೆಗಳಲ್ಲಿ ಇದೇ ಯಡಿಯೂರಪ್ಪ ಅವರು ಮಾತನಾಡಿದ್ರು. ಆ ನಂತರ 2019ರಲ್ಲಿ ಇವರ ಕಾಂಗ್ರೆಸ್ ಹಾಗೆ ಜೆಡಿಎಸ್ನ ಕೊಯಲೇಷನ್ ಗವರ್ಮೆಂಟ್ ಬಿದ್ದು ಹೋದಂತಹ ನಂತರದಲ್ಲಿ ಆಪರೇಷನ್ ಕಮಲದ ಬಳಿಕ ಯಡಿಯೂರಪ್ಪ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆಗ 2019ರಲ್ಲಿ ಯಡಿಯೂರಪ್ಪ ಅವರು ಈ ಕೇಸನ್ನ ಸಿಬಿಐಗೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಸಿಬಿಐಗೆ ಕೇಸ್ ಹೋದಂತಹ ನಂತರದಲ್ಲೇ ಈ ಕೇಸ್ನ ನಿಜವಾದ ಅಪರಾಧಿಗಳು ಯಾರು, ಆರೋಪಿಗಳು ಯಾರು ಅನ್ನೋದು ಬೆಳಕಿಗೆ ಬಂದಿತ್ತು. ಅಸಲಿಯತ್ತು ಹೊರಗಡೆ ಬಂದಿತ್ತು. ವಿನಯ್ ಕುಲಕರ್ಣಿ ಅವರ ಪಾತ್ರ ಹೊರಗಡೆ ಬಂದಿತ್ತು. ಇವತ್ತು ಈ ಕೇಸ್ನ ತೀರ್ಪು ಪ್ರಕಟ ಆಗಿದೆ. ಅಪರಾಧಿಗಳಿಗೆ ಶಿಕ್ಷೆಯೂ ಕೂಡ ಪ್ರಕಟ ಆಗಿದೆ.